ಪರಮ ಪ್ರಸಾದದಲ್ಲಿ ಶಾರೀರಿಕವಾಗಿ ಪ್ರಸನ್ನರಾಗಿರುವ ಪ್ರಭು ಯೇಸುವನ್ನು ಈಕ್ಷಿಸಿ ಪ್ರಾರ್ಥಿಸುವ ಪ್ರೀತಿಯ ಸ್ನೇಹಿತರೆ, ಈ ದಿನದ ಸಂತ ಹಿಲೇರಿಯನ್ ದ ಗ್ರೇಟ್ ಇವರು ಎಂಥವರು ಸಹ ಸಂತರಾಗಬಹುದೆಂಬುದನ್ನು ನಮಗೆ ತಿಳಿಸಿಕೊಡುತ್ತಾರೆ. ಅವರೊಬ್ಬರು ಯಾಜಕರಾಗಿರಲಿಲ್ಲ, ಧರ್ಮಾಧ್ಯಕ್ಷರಾಗಿರಲಿಲ್ಲ, ದೊಡ್ಡ ಪವಾಡಗಳನ್ನೇನು ಮಾಡಿದವರಲ್ಲ, ದೊಡ್ಡ ವಿದ್ಯಾಭ್ಯಾಸವನ್ನು ಪಡೆದವರಲ್ಲ, ಬೈಬಲ್ ಪಂಡಿತರಲ್ಲ. ಅವರೊಬ್ಬರು ಸಾಮಾನ್ಯ ಸನ್ಯಾಸಿ ಜೀವನವನ್ನು ಜೀವಿಸಿದವರು. ಅದರಲ್ಲೂ ತಮ್ಮ ಇಡೀ ಜೀವನವನ್ನು ಪ್ರಭು ಯೇಸುವಿನೊಂದಿಗೆ ಏಕಾಂತವಾಗಿ ಕಳೆಯಲು ಇಚ್ಛಿಸಿದವರು. ಮರುಭೂಮಿಯಲ್ಲಿ, ಅಲ್ಲಿ ಇಲ್ಲಿ ಅರಣ್ಯ ಪ್ರದೇಶಗಳಲ್ಲಿ ಏಕಾಂತದಲ್ಲಿ ಕಳೆಯುವುದಕ್ಕಾಗಿ ಅವರು ಊರೂರನ್ನು ಸುತ್ತುತ್ತಾ ಸೈಪ್ರಸ್ಗೆ ತಲುಪುತ್ತಾರೆ. ಅಲ್ಲಿ ಏಕಾಂತದಲ್ಲಿ ಪ್ರಭುವಿನೊಂದಿಗೆ ಕಳೆದು ತಮ್ಮ ಪ್ರಾಣಾರ್ಪಣೆಯನ್ನು ಮಾಡುತ್ತಾರೆ. ಅವರು ಪ್ರಭುವಿನೊಂದಿಗೆ ಎಷ್ಟು ಗಾಢವಾದ ಸಂಬಂಧವಿತ್ತೆಂದರೆ, ಅವರ ಹೆಸರಿನಲ್ಲಿ ಎಲ್ಲೋ ಇದ್ದವರ ಜೀವನದಲ್ಲಿ ಅದ್ಭುತಗಳು ನಡೆಯುತ್ತಿದ್ದವು. ಅವರಿಲ್ಲದ ಜಾಗದಲ್ಲಿ ಅವರ ಹೆಸರಿನಲ್ಲಿ ಅದ್ಭುತಗಳಾಗುತ್ತಿತ್ತು. ಅಂದರೆ ನಾವು ಸಹ ಪ್ರಭು ಯೇಸುವಿನೊಂದಿಗೆ ಗಾಢ ಸಂಬಂಧವನ್ನು ಹೊಂದಲು ಪ್ರಯತ್ನಿಸಿದಾಗ ಎಂಥವರೇ ಆಗಿರಲಿ ಸಂತರಾಗಲು ಸಾಧ್ಯ ಎಂಬುದನ್ನು ಈ ದಿನದ ಸಂತ ಹಿಲೇರಿಯನ್ ದ ಗ್ರೇಟ್ ನಮಗೆ ಹೇಳಿಕೊಡುತ್ತಾರೆ. ಹಾಗಾಗಿ ನಾವು ಸದಾ ಪ್ರಭುವಿನೊಂದಿಗೆ ಗಾಢ ಸಂಬಂಧವನ್ನು ಹೊಂದುವವರಾಗೋಣ. ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ನುಡಿಯುವಂತೆ ಸದಾ ಎಚ್ಚರವಾಗಿರಿ, ಸದಾ ಸಿದ್ಧವಾಗಿರಿ. ಅಂದರೆ ಸದಾ ಸಿದ್ಧವಾಗಿರಿ, ನಿಮ್ಮ ನಡು ಕಟ್ಟಿರಲಿ, ಎಚ್ಚರವಾಗಿರಲೆಂದರೆ ನೀವು ಪ್ರಭುವಿನೊಂದಿಗೆ ಸಂಬಂಧವನ್ನು ಹೊಂದಲು, ನಿಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡಲು ಅಥವಾ ಯಾವುದಾದರೂ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಲು ನೀವು ಬೇರೆ ಸಮಯಕ್ಕಾಗಿ ಕಾಯಬೇಕಾಗಿಲ್ಲ. ಬದಲಾಗಿ ಈ ಕ್ಷಣದಲ್ಲಿ, ಈ ದಿನದಲ್ಲಿ ನೀವು ಮಾಡಬೇಕಾದಂಥ ಮಾಡಿ ಪ್ರಭುವಿನೊಂದಿಗೆ ಗಾಢ ಸಂಬಂಧಕ್ಕಾಗಿ ತವಕ ಪಡಿ. ಇತರರನ್ನು ಕ್ಷಮಿಸಲು, ಪ್ರೀತಿಸಲು ಈ ದಿನ ಪ್ರಯತ್ನಿಸಿ. ಪ್ರತಿ ಕ್ಷಣವೂ ಪ್ರಭು ನಮಗೊಂದು ಅವಕಾಶವನ್ನು ನೀಡುತ್ತಿದ್ದರೆ ಅವರೊಂದಿಗೆ ದೃಢ ಸಂಬಂಧವನ್ನು ಹೊಂದಲು ಈ ಸತ್ಯವನ್ನು ಅರಿತು ನಾವು ಬದುಕಿದಾಗ ಸಂತ ಹಿಲೇರಿಯನ್ ಇವರಂತೆ ನಾವು ಸಹ ಮುಂದೊಂದು ದಿನ ಪ್ರಭುವಿನ ಸಮ್ಮುಖದಲ್ಲಿರಬಹುದು, ಅವರನ್ನು ಸ್ತುತಿಸಿ ಆರಾಧಿಸಬಹುದು. ಪರಮ ಪ್ರಸಾದದಲ್ಲಿರುವ ಓ ನಮ್ಮ ಪ್ರೀತಿಯ ಪ್ರಭು ಯೇಸುವೇ, ನಮಗೆ ನಿಮ್ಮೊಂದಿಗೆ ಗಾಢ ಸಂಬಂಧವನ್ನು ಹೊಂದುವ ಮನಸ್ಸು, ಹೃದಯವನ್ನು, ವಿಶ್ವಾಸವನ್ನು ಕರುಣಿಸಿರಿ. ನಿಮ್ಮನ್ನು ಈಕ್ಷಿಸಿ ಪ್ರಾರ್ಥಿಸುವ ಪ್ರತಿಯೊಬ್ಬರನ್ನ, ಅವರ ಕುಟುಂಬಗಳನ್ನು ಹೇರಳವಾಗಿ ಆಶೀರ್ವದಿಸಿರಿ ಪ್ರಭುವೇ.